ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೋಟಿ ಲಿವರ್ ಗೊಜ್ಜು ಮಾಡ್ತಾಯಿದ್ದೇವೆ. ಬೋಟಿ ಲಿವರ್ ಗೊಜ್ಜು ಮಾಡಲಿಕ್ಕೆ ನಾನು ಒಂದು 3/4 kg ಬೋಟಿಯಲ್ಲಿ ಮಿಕ್ಸಡಲ್ಲಿರುವಂಥ ಎಲ್ಲದನ್ನು ಕೂಡ ತಗೊಂಡಿದ್ದೇನೆ. ಅದರ ಜೊತೆಗೆ ಲಿವರ್ ಒಂದು 1/4 kg ತಗೊಂಡಿದ್ದೇನೆ. ಸೊ ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ಸೊ ಅದಾದ ನಂತರ ಒಂದು ಕುಕ್ಕರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟನ್ನು ತಗೊಂಡಿದ್ದೇನೆ. ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳಿದರೆ ಒಂದು 3 ಈರುಳ್ಳಿ, ಒಂದು 2 ಗೆಂಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿಯನ್ನು ತಗೊಂಡು ಎಲ್ಲವನ್ನು ಸಪ್ರೇಟಾಗಿ ರುಬ್ಬಿ ಎಲ್ಲನೂ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಾ ಇದ್ದೀವಿ. ಸೊ ಅದಾದ ನಂತರ ನಾನು ಏನು ತೊಳೆದು ಸಪ್ರೇಟ್ ಮಾಡಿಟ್ಟಿದ್ನಲ್ಲ ಬೋಟಿ ಲಿವರನ್ನು, ಸೊ ಅದನ್ನು ಕೂಡ ಇವಾಗ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಅದು ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಇರೋ ಜೊತೆಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ನೋಡಿ ಈ ರೀತಿ ಡ್ರೈ ಆಗ್ತಾಯಿದೆ. ಸೊ ಇದರಲ್ಲಿ ನಾನು ಸ್ವಲ್ಪ ಬೋಟಿಯನ್ನು ಬೆಂದಿರುವಂಥ ಬೋಟಿ ಇದನ್ನು ಕೂಡ ಸಪ್ರೇಟಾಗಿ ಸ್ವಲ್ಪ ತಗೊಳ್ಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಒಂದು 3 ಸೌಟಷ್ಟು ಕೂಡ ಸಪ್ರೇಟಾಗಿ ಒಂದು 10 ವಿಷಲ್ ಆದ ನಂತರ ಇದನ್ನು ಸಪ್ರೇಟಾಗಿ ತೊಗೊಂಡಿದ್ದೀನಿ, ನೀವು ನೋಡ್ತಾ ಇದ್ದೀರ. ಸೊ ಇದನ್ನು ಕೂಡ ಒಂದು ಸ್ವಲ್ಪ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇದನ್ನೇ ಮುಂದಿನ ಭಾಗದಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಸೊ ಅದಾದ ನಂತರ ನೋಡಿ ಒಂದು ಟೊಮೊಟೊವನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇವಾಗ ನಾನು ರುಬ್ಬಿರುವಂಥ ಮಸಾಲೆ, ಕಾಯಿ, ಚಕ್ಕೆ, ಲವಂಗ, ಗಸಗಸೆ, ಹುರಿಗಡಲೆ ಇಷ್ಟನ್ನು ಕೂಡ ತೊಗೊಂಡಿದ್ದೇನೆ. ಕಾಯಿ ಸ್ವಲ್ಪ ಹಾಕಿದ್ದೇನೆ, ಯಾಕೆಂದರೆ ನಾನು ಇದು ಗೊಜ್ಜು ಮಾಡ್ತಿರೋದ್ರಿಂದ ಜಾಸ್ತಿ ಏನು ಹಾಕ್ಕೊಳ್ತಾ ಇಲ್ಲ. ಸೊ ಇವಾಗ ನಾನು ಇಷ್ಟನ್ನು ಹಾಕಿ ಮತ್ತೆ ಒಂದು 5 ವಿಷಲ್ ಕೂಗಿಸ್ಕೊಳ್ಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ನಂತರ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ, 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಏನಕ್ಕೆ ಅಂತ ಹೇಳಿದರೆ, ಅಚ್ಚ ಖಾರದ ಪುಡಿ ನಾನು ಈ ಸರಿ ಖಾರ ತುಂಬ ಸ್ಟ್ರಾಂಗ್ ಇದೆ. ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡಿರುವಂಥ ಮಟನ್ ಸಾಂಬಾರು ಪೌಡ್ರನ್ನು ಹಾಕ್ತಾಯಿಲ್ಲ. ಸೊ ಇದನ್ನೇ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 5 ವಿಷಲ್ ಕೂಡ ಮತ್ತೊಮ್ಮೆ ಕೂಗಿಸ್ಕೊಳ್ಳೋಣ ಇದನ್ನು. ಸೊ 5 ವಿಷಲ್ ಆದ ನಂತರ ಇದರ ಜೊತೆಗೆ ಚಪಾತಿ ಮತ್ತು ಬೋಟಿ ಲಿವರ್ ಗೊಜ್ಜು ತುಂಬ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮುಂದಿನ ಭಾಗದಲ್ಲಿ ಇದನ್ನು ಕೂಡ ನೆಕ್ಸ್ಟ್ ದಿನ ಏನು ಇದೇ ವಿಷಯ ಅದನ್ನು ಕೂಡ